ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಬಾಕಿ 2 ಕಂತು ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗಿದೆ. ಬೆಳಗ್ಗೆಯಿಂದ 2,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಬರೋದಕ್ಕೂ ಕೂಡ ಶುರುವಾಗಿದೆ. ನೋಡಿ, ನೀವು ಕೂಡ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿದ್ರೆ ಬೇಗನೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಮತ್ತು SIR ಇಂದ ಹೆಸರು ಹೋದ್ರೆ ಗೃಹಲಕ್ಷ್ಮಿ ಪಿಂಚಣಿ ಸೌಲಭ್ಯ ಸಿಗಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಇದು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಕಡೆಗೆ ಬಂಪರ್ ಸುದ್ದಿ, ಮತ್ತೊಂದು ಕಡೆಗೆ ಇಂಥವರ BPL ಕಾರ್ಡು ಬಂದ್ ಆಗಿ APL ಕಾರ್ಡ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಯಾವಾಗಲಿಂದ ಅದನ್ನು ಕೂಡ ನೋಡೋಣ. ಇನ್ನು ರಾಜ್ಯದಂತ ಎಬೋಲಾ ವೈರಸ್ ಅಲರ್ಟ್ ನೋಡಿ, ಮತ್ತೆ ಕೊರೋನಾ ಕಾಲದ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ. 21 ದಿನಗಳ ಕ್ವಾರಂಟೈನ್ ಮಾಡಲಾಗುತ್ತಂತೆ. ಹೌದು ವೀಕ್ಷಕರೇ, ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಆದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಏನಂತಾನು ಕೂಡ ನೋಡೋಣ. ಎಬೋಲಾ ವೈರಸ್ ಈಗಾಗಲೇ ದೇಶಾದ್ಯಂತ ಹೈ ಅಲರ್ಟ್, ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು SIR ಪ್ರಕ್ರಿಯೆ ಕೂಡ ಶುರುವಾಗ್ತಾ ಇದೆ. ವೋಟರ್ ID, ಆಧಾರ್ ಕಾರ್ಡ್ ಇದ್ದವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ಬಹುದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಾರೆ. ಅಂದ್ರೆ SIR BLO ಅಧಿಕಾರಿಗಳು ಮನೆಗೆ ಬರಲಿದ್ದಾರೆ. ವೋಟರ್ ಕಾರ್ಡ್ ರಿಲೇಟೆಡ್ ನಿಮಗೆ ಚೆಕ್ ಮಾಡಬಹುದು. ಮತ್ತೊಂದು ಕಡೆಗೆ 3 ದಿನಗಳ ಕಾಲ ಭಾರಿ ಗಾಳಿ ಸಮೇತ, ಗುಡುಗು ಸಿಡಿಲು ಸಮೇತ ಮಳೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಈ ಒಂದು 8 ರಿಂದ 12 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆ ಅಂತ ಹೇಳ್ಬಹುದು ವೀಕ್ಷಕರೇ. ಗುಡುಗು ಸಿಡಿಲು ಬೀಳುವಾಗ ಜನರು ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರದು ಅಂತಾನು ಕೂಡ ಹೇಳಲಾಗಿದೆ. ಹಾಗಾದ್ರೆ ಅಲರ್ಟ್ ಕೊಟ್ಟ ಜಿಲ್ಲೆಗಳ ಹೆಸರನ್ನು ನೋಡೋಣ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ 3ನೇ ದಿನವೂ ಕೂಡ ಏರಿಕೆ ಆಗಿದೆ. ಹೌದು ವೀಕ್ಷಕರೇ, ಮೊನ್ನೆ 3 ರೂಪಾಯಿ ಏರಿಕೆ ಆಯಿತು, ಮತ್ತೆ 99 ಪೈಸೆ ಏರಿಕೆ ಆಯಿತು. ಈಗ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಹಾಗಾದ್ರೆ ಇದು ವಾಹನ ಸವಾರರಿಗೆ, ನಿಮ್ಮ ಹತ್ರ ಬೈಕು, ಕಾರು ವಾಹನ ಇದ್ರೆ ಶಾಕಿಂಗ್ ಸುದ್ದಿ ಅಂತ ಹೇಳ್ತಾ ಇವತ್ತಿನ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬನ್ನಿ, ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಎದಕ್ಕಂದ್ರೆ ನಿಮ್ಮ ಅಕೌಂಟ್ಗೆ ಈಗ ಹಣ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಇನ್ನು ಎರಡನೇದಾಗಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ಈಗ 30ನೇ ಕಂತು ಹಣ ಜಮೆ ಆಗೋದಕ್ಕೆ ಗೃಹಲಕ್ಷ್ಮಿಯರಿಗೆ ಶುರು ಆಗಿರುವಂತದ್ದು ವೀಕ್ಷಕರೇ. ಹೌದು, ಇವತ್ತು ನೋಡಿ, ಗೃಹಲಕ್ಷ್ಮಿಯರಿಗೆ ಒಟ್ಟು 2 ದೊಡ್ಡ ಅಪ್ಡೇಟ್ ಬಂದಿದೆ. ಇಂಥವರಿಗೆ ಹಣ ಬರೋದಿಲ್ಲ, ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗ್ಬಹುದು ಅಂತ ಖುದ್ದು DK ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಬಾಕಿ 2 ಕಂತು ಹಣ ಬಿಡುಗಡೆ ಮಾಡಬೇಕು ಅಂತಾನೂ ಕೂಡ, ಅಂದ್ರೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ 5,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು JDS ಪಕ್ಷದಿಂದ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಇಬ್ಬರು ಮಹಿಳೆಯರು ಬೆಂಗಳೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಬಂದಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಇದು ಗೃಹಲಕ್ಷ್ಮಿಯರಿಗೆ ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ 30ನೇ ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿದೆ. 31ನೇ ಕಂತು ಹಣ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ವೀಕ್ಷಕರೇ ನೋಡಿ, ಒಟ್ಟು 1,25,00,000 ಗೃಹಲಕ್ಷ್ಮಿಯವರು ಇದ್ದಾರೆ. ಎಲ್ಲರ ಅಕೌಂಟ್ಗೂ ಕೂಡ ಹಣ ಬರಬೇಕಂದ್ರೆ 1 ವಾರ ಅಥವಾ 2 ವಾರ ಟೈಮ್ ಬೇಕಾಗಿ ಬರಬಹುದು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕು. ನೋಡಿ, ಈಗ ಸದ್ಯಕ್ಕೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣ ಸರ್ಕಾರ ಕೊಡೋದು ಬಾಕಿ ಇದೆ ಅಂತ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ತುಂಬಾ ಜನ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಸರ್ಕಾರ ಕೂಡ ಹೇಳಿದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಬಾಕಿ ಇದೆ ಅಂತ. ಹೀಗಾಗಿ ಮಾರ್ಚ್ ತಿಂಗಳದ್ದು ಹಣ ಈಗ ಬಿಡುಗಡೆ ಮಾಡಿದ್ದಾರೆ. ಏಪ್ರಿಲ್ ತಿಂಗಳದ್ದು ಹಣ ಕೂಡ 8 ರಿಂದ 10 ದಿನದ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ದಿನಾಂಕದಂದು ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ? ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ ತುಂಬಾ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗಿದೆ. ಜಮೆ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಹಾಗೂ ಇದೇ ಒಂದು 30ನೇ ತಾರೀಕಿನ ಒಳಗೆ ಎಲ್ಲರಿಗೂ ಕೂಡ 2 ಕಂತು 4,000 ರೂಪಾಯಿ ಹಣ ಜಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಈ ತಿಂಗಳು ಕೊನೆಯದ್ರೊಳಗೆ ಹಣ 100% ಜಮಾ ಆಗುತ್ತೆ. ಇನ್ನು ಮತ್ತೊಂದು ಕಡೆಗೆ SIR ಇಂದ ಹೆಸರು ಹೋದ್ರೆ ಗೃಹಲಕ್ಷ್ಮಿ ಪಿಂಚಣಿ ಸೌಲಭ್ಯ ಸಿಗಲ್ಲ ಅಂತ DK ಶಿವಕುಮಾರ್ ಅವರು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬಡವರ ಮತಗಳನ್ನ ತೆಗೆಯಲು SIR ಮೂಲಕ ಸಂಚು ಮಾಡಲಾಗಿದೆ. ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳಿದ್ದೇನೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಿಳಿಸಿರುವಂತದ್ದು. ವೀಕ್ಷಕರೇ, ಅಂದ್ರೆ ಏನಾದ್ರೂ ವೋಟಿಂಗ್ ಕಾರ್ಡ್ ಇದ್ರೆ, ನೀವೇನಾದ್ರೂ ವೋಟ್ ಮಾಡೋ ಅಧಿಕಾರ ಕಳೆದುಕೊಂಡ್ರೆ ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಿಂಚಣಿ ಸೌಲಭ್ಯನೂ ಕೂಡ ಸಿಗಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ನೋಡಿ ವೀಕ್ಷಕರೇ, SIR ಕುರಿತು ಮತ ಕಡಿತ ತಡೆಗೆ ಜನರು ಜಾಗರೂಕರಾಗಬೇಕು. ಪ್ರತಿಯೊಬ್ರು ಕೂಡ ಅರ್ಜಿ ಹಾಕಬೇಕು. ಇಲ್ಲದಿದ್ರೆ ನಾಗರಿಕರು ತಮ್ಮ ಮತ ಕಳೆದುಕೊಳ್ಳಲಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಇದೇ ತರ ಆಗಿರೋದು ನಾವು ನೋಡಿದ್ದೇವೆ. ಮತದಾನದ ಹಕ್ಕು ಹೋದ್ರೆ ನಿಮ್ಮ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಿಂಚಣಿ ಯೋಜನೆ ಹಣನೂ ಬರಲ್ಲ, ಯಾವುದೇ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ. ಜನರು ಇದರಿಂದ ವಂಚಿತರಾಗ್ತಾರೆ. ಅದಕ್ಕಾಗಿ ಎಲ್ಲರೂ SIR ಬಗ್ಗೆ ಎಚ್ಚೆತ್ತುಕೊಳ್ಬೇಕಿದೆ ಅಂತಾನು ಕೂಡ ಇಲ್ಲಿ ಒಂದು ಮಾಹಿತಿ
ಕೊಟ್ಟಿರುವಂತದ್ದು ವೀಕ್ಷಕರೇ, ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಒಂದು ಕಡೆಗೆ 14 ಲಕ್ಷ ಕಾರ್ಡ್ ಬಂದಾಗ್ತಾ ಇದೆ, ಇದು ಬ್ಯಾಡ್ ನ್ಯೂಸ್. ಆದ್ರೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದೇ ಒಂದು ಜೂನ್ ತಿಂಗಳಿನಿಂದ ನಿಮಗೆ ಇಂದಿರಾ ಕಿಟ್ ವಿತರಣೆ ಅಧಿಕೃತವಾಗಿ ಸಿಗಲಿದೆ, ಕೈಗೆ ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಸದ್ಯಕ್ಕೆ ಹೇಳ್ಬೇಕಂದ್ರೆ 10 kg ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಪ್ರತಿ ತಿಂಗಳು ಪಡಿತರ ಚೀಟಿದಾರರಿಗೆ 10 kg ಉಚಿತ ಆಹಾರ ಧಾನ್ಯ ವಿತರಣೆ ಮಾಡಲಾಗ್ತಾ ಇದೆ. ಅದರಲ್ಲಿ 5 kg ಅಕ್ಕಿ ಬದಲಾಗಿ 5 kg ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಮತ್ತೊಂದು ಕಡೆಗೆ 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ನೋಡಿ, ನಗರ ಪ್ರದೇಶದಲ್ಲಿ 1,000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಹೊಂದಿದ್ದವರು, ಇನ್ನು ರೀಸೆಂಟ್ ಆಗಿ ಮನೆ ಕಟ್ಟಿದವರು ಕೂಡ, ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ಕಟ್ಟಿರ್ತಾರಲ್ಲ, ಅವರದ್ದು BPL ಕಾರ್ಡ್ ಬಂದಾಗಬಹುದು. 1,000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ನಗರ ಪ್ರದೇಶದಲ್ಲಿ ಹೊಂದಿದ್ರೆ ನೀವು, ಇನ್ನು 7.5 ಎಕರೆಗೂ ಹೆಚ್ಚು ಭೂಮಿ ಹೊಂದಿದ್ರೆ, ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾ ಇದ್ರೆ, ಇನ್ನು ಮುಖ್ಯವಾಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ನೀವು ಮಾಡ್ತಾ ಇರ್ತೀರಾ, ಬಿಸ್ನೆಸ್ ಮಾಡ್ತಿರ್ತೀರಾ, ಹಣವನ್ನ ದುಡಿತಾ ಇರ್ತೀರಾ, ಅಂಗಡಿ ಮಳಿಗೆಗಳನ್ನ ಮನೆಗಳನ್ನ ಬಾಡಿಗೆ ಕೊಟ್ಟು ಬಾಡಿಗೆ ಪಡ್ಕೋತಾ ಇರ್ತೀರಾ, ಇಂಥವರ BPL ಕಾರ್ಡು ಬಂದ್ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಒಟ್ಟು 14 ಲಕ್ಷ ಅನರ್ಹ BPL ಚೀಟಿಗಳನ್ನ ಪತ್ತೆ ಮಾಡಲಾಗಿದೆ. APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ವ್ಯಾಪ್ತಿಯಲ್ಲಿ ಇದ್ದಾರೆ. ಹೀಗಾಗಿ ಹಂತ ಹಂತವಾಗಿ 14 ಲಕ್ಷ BPL ಚೀಟಿಗಳು APL ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದರಲ್ಲಿ ಕೆಲವು ಸರ್ಕಾರಿ ನೌಕರರು ಇದ್ದಾರೆ, ತೆರಿಗೆ ಪಾವತಿದಾರರು ಇದ್ದಾರೆ, GST ರಿಟರ್ನ್ಸ್ ಮಾಡಿ GST ತೆರಿಗೆ ಕಟ್ಟೋರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂಥವರ BPL ಕಾರ್ಡು ಬಂದ್ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಅರ್ಹ BPL ಕಾರ್ಡ್ ದಾರರಿಗೆ ಮಾತ್ರ ಇಂದಿರಾ ಕಿಟ್ ವಿತರಣೆ. ಜೂನ್ ತಿಂಗಳಿನಿಂದ ಅಕ್ಕಿ ಬದಲಾಗಿ ಸೂರ್ಯಕಾಂತಿಯ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಚ್ಚುವರಿಯಾಗಿ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಕೊಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಅಂದ್ರೆ ಮೊದಲಿಗೆ 5 ಪದಾರ್ಥಗಳನ್ನ ಕೊಡೋದಾಗಿ ಹೇಳಿದ್ರು. ಅಂದ್ರೆ ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಅಡುಗೆ ಎಣ್ಣೆ ಹಾಗೂ ಹೆಸರು ಕಾಳು. ಆದ್ರೆ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ವಿತರಣೆ ಮಾಡಲಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ಬರು ಇದ್ರೆ ಅಂತವರಿಗೆ 2.5 kg ಇಂದಿರಾ ಕಿಟ್ಟು, 4 ಜನ ಇದ್ರೆ 5 kg, 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡಲಾಗುತ್ತೆ. ಇನ್ನು ವೀಕ್ಷಕರೇ, 3ನೇ ದಿನವೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ. ಹೌದು, ಇದು ಮತ್ತೊಂದು ಶಾಕಿಂಗ್ ಸುದ್ದಿ. ವಾಹನ ಸವಾರರಿಗೆ ಮತ್ತೆ ಶಾಕ್ ಅಂತ ಹೇಳ್ಬಹುದು. ನಾವು ಕೂಡ ನಿನ್ನೆ ತಾನೇ ಹೇಳಿದ್ವಿ ಮತ್ತೆ ಬೆಲೆ ಏರಿಕೆ ಆಗೋ ನಿರೀಕ್ಷೆ ಇದೆ ಅಂತ. ಅದು ಈಗ ಸತ್ಯವಾಗಿದೆ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ನೋಡಿ, 1ನೇ ತಾರೀಕು ಮತ್ತೆ ಬೆಲೆ ಪರಿಷ್ಕರಣೆ ಆಗಬಹುದು. ಅವಾಗ ಮತ್ತೆ ಬೆಲೆ ಏರಿಕೆ ಆಗಬಹುದು. ಗ್ಯಾಸ್ ಸಿಲಿಂಡರ್ ಬೆಲೆನೂ ಏರಿಕೆ ಆಗುತ್ತೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆನೂ ಕೂಡ ಈ ಬಾರಿ ಏರಿಕೆ ಆಗೋ ಸಾಧ್ಯತೆ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ನೋಡಿ, ಲಾಸ್ಟ್ ಟೈಮ್ 993 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಎಷ್ಟು ಏರಿಕೆ ಆಗುತ್ತೆ ಕಾದು ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮತ್ತೆ ಮಾಡಲಾಗಿದೆ. ನೋಡಿ, ಮೊದಲ ಬಾರಿ ಅಂದ್ರೆ 10 ದಿನದಲ್ಲಿ 3 ಬಾರಿ ಬೆಲೆ ಏರಿಕೆ ಮಾಡಿದ್ದಾರೆ. ಮೊದಲು ಲೀಟರ್ ಮೇಲೆ 3 ರೂಪಾಯಿ ಏರಿಕೆ ಮಾಡಿದ್ರು, ನಂತರ 99 ಪೈಸೆ ಏರಿಕೆ ಮಾಡಿದ್ರು, ಹತ್ತತ್ರ 1 ರೂಪಾಯಿ ಏರಿಕೆ ಮಾಡಿದ್ರು. ಈಗ ಮತ್ತೆ ಪೆಟ್ರೋಲ್ ಬೆಲೆ 95 ಪೈಸೆ ಏರಿಕೆ ಮಾಡಿದ್ದಾರೆ. ನಿನ್ನೆಗೆ ಇವತ್ತಿಗೆ 95 ಪೈಸೆ ಮತ್ತೆ ಏರಿಕೆ ಆಗಿದೆ. ಅಂದ್ರೆ 108 ರೂಪಾಯಿ 9 ಪೈಸೆ ಇವತ್ತು ಪೆಟ್ರೋಲ್ ಬೆಲೆ ಆಗಿದೆ. ಹತ್ತತ್ರ 110 ರೂಪಾಯಿ ಗಡಿಯತ್ತ ಬಂದಿದೆ ಪೆಟ್ರೋಲ್. ಇನ್ನು ಡೀಸೆಲ್ ಬೆಲೆ ಕೂಡ ಏರಿಕೆ ಮಾಡಲಾಗಿದೆ. ಡೀಸೆಲ್ ಬೆಲೆ 1 ಲೀಟರ್ ಮೇಲೆ ಮತ್ತೆ 95 ಪೈಸೆ ಏರಿಕೆ ಮಾಡಿದ್ದಾರೆ. 95 ರೂಪಾಯಿ 99 ಪೈಸೆ, ಹತ್ತತ್ರ 96 ರೂಪಾಯಿ ಆಗಿದೆ. 10 ದಿನದಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಪರಿಷ್ಕರಣೆ ಹಾಗೂ ಏರಿಕೆ ಮಾಡಲಾಗಿದೆ. ಈಗ ನೋಡಿ, ಎಬೋಲಾ ವೈರಸ್ ಸೋಂಕು ಅಲರ್ಟ್ ಅಂತಾನೆ ಹೇಳ್ಬಹುದು. ಎದಕ್ಕಪ್ಪ ಅಂದ್ರೆ ಈಗ ಕೊರೋನಾ ಬಳಿಕ ರಾಜ್ಯದಲ್ಲಿ ಹೈ ಅಲರ್ಟ್ ಅಂತ ಈ ಒಂದು ಸೋಂಕಿಗೆ ಘೋಷಣೆ ಮಾಡಲಾಗಿದೆ. ನಮ್ಮ ಒಂದು ಕರ್ನಾಟಕದಲ್ಲಿ 4 ಆಸ್ಪತ್ರೆಗಳಲ್ಲಿ ಈ ಒಂದು ಚಿಕಿತ್ಸೆ ಕೊಡೋದಕ್ಕೆ ಸರ್ಕಾರ ಈಗಾಗಲೇ ಅಲರ್ಟ್ ಆಗಿದೆ. ಆಂಬ್ಯುಲೆನ್ಸ್ ಗಳನ್ನು ಕೂಡ ಸಿದ್ಧ ಮಾಡಲಾಗಿದೆ. ಕೇಂದ್ರದ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಮಹಾ ಎಚ್ಚರಿಕೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಈ ಒಂದು ಎಬೋಲಾ ವೈರಸ್ ಕುರಿತು ಮುನ್ನೆಚ್ಚರಿಕೆ ವಹಿಸುವಂತೆ ಕೇಂದ್ರ ಸರ್ಕಾರ SOP ಬಿಡುಗಡೆ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಬೆಂಗಳೂರಿನ ರಾಜೀವ್ ಗಾಂಧಿ ಎದೆ ರೋಗಗಳ ಸಂಸ್ಥೆ ಹಾಗೂ ಮಂಗಳೂರಿನ ಶ್ರೀನಿವಾಸ್ ಪೋರ್ಟ್ ಆಸ್ಪತ್ರೆಯನ್ನ ಎಬೋಲಾ ಐಸೋಲೇಷನ್ ಕೇಂದ್ರವಾಗಿ ಗುರುತಿಸಿ ಆದೇಶವನ್ನು ಹೊರಡಿಸಿದೆ ವೀಕ್ಷಕರೇ. ಮತ್ತೆ ಒಂದು ಸೋಂಕಿನ ಲಕ್ಷಣಗಳು ಕೂಡ ಯಾವ ತರ ಇರುತ್ತೆ ಅಂದ್ರೆ, ಮೊದಲು ಜ್ವರ ಬರೋದು, ನಂತರ ಅತಿಯಾದ ಸುಸ್ತು ಆಗೋದು, ಆಯಾಸ ಬರೋದು, ತಲೆನೋವು, ಮೈಕೈ ನೋವು, ರಕ್ತಸ್ರಾವ ಕೂಡ ಆಗುತ್ತೆ, ಗಂಟಲು ಕೆರೆತ ಕೂಡ ಆಗುತ್ತೆ, ಅಂದ್ರೆ ಕೊರೋನಾ ತರ. ಆದ್ರೆ ಇದರಲ್ಲಿ ರಕ್ತಸ್ರಾವ ಆಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು 21 ದಿನಗಳ ಕ್ವಾರಂಟೈನ್ ಮತ್ತೆ ಕೊರೋನಾ ಕಾಲದಿಂದ ನಿಯಮ ಬರಬಹುದಾ? ಎದಕ್ಕಂದ್ರೆ ಎಬೋಲಾ ಪೀಡಿತ ದೇಶಗಳಿಗೆ ಇತ್ತೀಚೆಗೆ ಪ್ರಯಾಣ ಮಾಡಿದವರು, ಅಂದ್ರೆ ಆಫ್ರಿಕಾ ಖಂಡದತ್ತ ಹೋದವರು ಅಥವಾ ಅಲ್ಲಿಂದ ಬಂದವರು ಭಾರತಕ್ಕೆ ಮರಳಿದ ನಂತರ 21 ದಿನಗಳ ಕಾಲ ಕ್ವಾರಂಟೈನ್ ಮಾಡಿ ಆರೋಗ್ಯ ಮೇಲ್ವಿಚಾರಣೆ ಮಾಡಬೇಕು. ಪ್ರಯಾಣಿಕರಲ್ಲಿ ಎಬೋಲಾ ಸಂಬಂಧ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದ್ರೆ ಅವರನ್ನ ತಕ್ಷಣದೇ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ವರದಿ ಮಾಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಸಂಶಯಾಸ್ಪದ
ಎಬೋಲಾ ರೋಗಿಗಳು ಪತ್ತೆ ಆದ್ರೆ ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ ಸೇವೆಗಳನ್ನು ಕೂಡ ಸಿದ್ಧ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ. ಕರ್ನಾಟಕದಲ್ಲಿ ಹೈ ಅಲರ್ಟ್ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ವೀಕ್ಷಕರೇ, ಕೊನೆಯದಾಗಿ ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. 9 ಜಿಲ್ಲೆಗಳಿಗೆ ಅಲರ್ಟ್. ಗುಡುಗು ಸಿಡಿಲು ಸಮೇತ ಮಳೆ ಬೀಳೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಪೂರ್ವ ಮುಂಗಾರು ಮಾರುತಗಳು ತೀವ್ರತೆ ಅಧಿಕವಾಗಿರೋದ್ರಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮುಂದಿನ 5 ದಿನಗಳ ಕಾಲ ಭರ್ಜರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಅಪ್ಪ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಯಚೂರು, ಯಾದಗಿರಿ, ಬೀದರ್ ಮತ್ತು ಕಲಬುರಗಿ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಮುಂದಿನ 3-4 ದಿನಗಳಲ್ಲಿ ಆಲಿಕಲ್ಲು, ಗಾಳಿ ಸಮೇತ ಗುಡುಗು ಸಿಡಿಲು ಸಮೇತ ಭಾರಿ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಹಾಸನ, ಕೋಲಾರ, ರಾಮನಗರ ಜಿಲ್ಲೆಗಳಲ್ಲೂ ಕೂಡ ಬಿರುಗಾಳಿ ಸಹಿತ ಸಾಧಾರಣ ಮಳೆ ಆಗುತ್ತೆ. ಕೊಡಗು, ಮಂಡ್ಯ, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆ ಆಗುತ್ತೆ ವೀಕ್ಷಕರೇ. ಇನ್ನು ಹುಬ್ಬಳ್ಳಿ, ಧಾರವಾಡ, ಗದಗ, ಕೊಪ್ಪಳ ಈ ಭಾಗದಲ್ಲೂ ಕೂಡ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಇರಲಿದ್ದು ಸಾಧಾರಣ ಮಳೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ.